ನಾನು ಶಿವರಾಮರ್ಗೆ ಬ್ರದರ್ನೆಲ್ಲ ಮಾತಾಡ್ತೇನೆ. ಬಾಂಬೆಯಿಂದ ದಯವಿಟ್ಟು ಇದೊಂದು ಆಘಾತಕಾರಿ ವಿಷಯ ಆಗ್ತದೆ. ಯಾಕಂದರೆ 20 ದಿವಸದಿಂದ ಹಾಸ್ಪಿಟ್ಲಲ್ಲಿ ಎಷ್ಟು ನಾವು ಹಾಸ್ಪಿಟ್ಲವರು ನಿಜವಾಗ್ಲೂ ಪ್ರಯತ್ನ ಮಾಡಿದ್ರು. ಬಟ್ ಈ ಥರ ನಾವು ಮಾಡ್ಕೊಂಡು ನೆನೆಸ್ಕೊಂಡ್ರಲ್ಲ ಈ ಥರ ಆಗ್ತಾರೆ ಅಂತ. ದಯವಿಟ್ಟು ಬಟ್ ಅವ್ರ ಅಭಿಮಾನಿಗಳು ತುಂಬ ಕರ್ನಾಟಕದಿಂದ ಎಲ್ಲ ಕಡೆ ಇದ್ದಾರೆ. ಅವ್ರಿಗೋಸ್ಕರ ನಾವು ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆವರೆಗೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಒಂದು ಥರ ಆಘಾತವಿಕೆ ವಿಷಯ. ಅವರ ಸಾಧನೆ ಎಲ್ಲರಿಗೂ ಗೊತ್ತಿದೆ. ಭಾಳ ಒಂದು ಉನ್ನತವಾದ ಅಧಿಕಾರಿಯಾಗಿದ್ದರು ಅವರು. ನಿಜವಾಗ್ಲೂ ನಂಗೆ ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಈ ಸಂದರ್ಭದಲ್ಲಿ ಸರ್. ಈ ದೇಶ ಕಂಡಂತಹ ಅತ್ಯುತ್ತಮ ನಾಯಕರು, ಈ IAS ಕನ್ನಡದಲ್ಲಿ ಮೊದಲನೇ ಬಾರಿಯಾಗಿ IAS ಅನ್ನು ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಡಾಕ್ಟರ್ ಶಿವರಾಮ್ ಸಾಹೇಬರು. ಅವರು ಈ ಫಿಲಮಲ್ಲಿ ನೀವು ಏನು ನೋಡ್ತೀರಿ, ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ತಮ್ಮ ಅಧಿಕಾರ ಅವಧಿಯಲ್ಲಿ ಸುಮಾರು ಬಡವರಿಗೆ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ದಕ್ಷ ಅಧಿಕಾರಿ ಆಗಿದ್ದರು ಅವರು. ಅವರ ಇನ್ಸ್ಪಿರೇಷನಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಆ ಒಂದು ಒಳ್ಳೆಯ ಓದಿ ವ್ಯಾಸಂಗವನ್ನು ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಈಗ ಇಡೀ ಜನಾಂಗಕ್ಕೆ, ಛಲವಾದಿ ಒಂದು ಜನಾಂಗಕ್ಕಾಗಿರ್ಬೋದು, ಕರ್ನಾಟಕಕ್ಕೆ ಆಗಿರ್ಬೋದು, ಕನ್ನಡಿಗರಿಗೆ ತುಂಬಲಾರದಂತಹ ನಷ್ಟ ಆಗಿದೆ ಅಂತೇಳಿ ಇವತ್ತಿನ ದಿವಸ ಎಲ್ರಿಗೂ ಸಹ ಒಂದು ದುಃಖ ಆಗ್ತಾ ಇದೆ. ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಅವ್ರ ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ನೀಡಲಿ ಅಂತೇಳಿ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್, ನಾನು ರಾಮನಗರ ಜಿಲ್ಲಾ ಛಲವಾದಿ ಮಹಾಸಭಾದ ಉಪಾಧ್ಯಕ್ಷ. ಅದರಲ್ಲೂ ಶಿವರಾಮ್ ಅಭಿಮಾನಿಗಳ ಕಟ್ಟಾಭಿಮಾನಿ. ನಾವು ಮೊನ್ನೆ ಒಂದು 8 ತಿಂಗಳ ಹಿಂದೆ ಒಂದು ಛಲವಾದಿ ಮಹಾಸಭಾ ನಡೀತು ಚಿತ್ರದುರ್ಗದಲ್ಲಿ. ಸರ್, ಚಿತ್ರದುರ್ಗದಲ್ಲಿ ಹೋದಾಗ ದಾವಣಗೆರೆಯಲ್ಲಿ ಇವರು DC ಆಗಿದ್ದರು. ಸುಮಾರು ಒಂದು 25,000 ಜನ ದಾವಣಗೆರೆಯಿಂದ ಚಿತ್ರದುರ್ಗ ಬಂದಿದೆ. ಯಾರು ಇವರು ಅಭಿಮಾನಿಗಳು. ಅಲ್ಲಿ ಒಂದು ಊರೇ ಕಟ್ಟಿದ್ದಾರೆ ದಾವಣಗೆರೆಯಲ್ಲಿ. ದಕ್ಷ, ಪ್ರಾಮಾಣಿಕ, ನಿಷ್ಠೆಯಿಂದ ಇದ್ದರು ಅಂದರೆ ಒಬ್ಬ ಕರ್ನಾಟಕದ ಅಧಿಕಾರಿ ಕೆ ಶಿವರಾಮ್ ಒಬ್ಬರು. ಇವರ ಹೆಸರು ಇವತ್ತು ಕರ್ನಾಟಕದ ಮೂಲೆಗಳಲ್ಲಿದ್ದಾರೆ. ಎಷ್ಟೋ ಇಲಾಖೆಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. DC ಆಗಿದ್ದಾರೆ. BBMPಯಲ್ಲಿ DC ಆಗಿದ್ದರು. ಇಲ್ಲಿ ಸುಮಾರು ಇವರ ಹೆಸರುಗಳನ್ನು ನಿಜವಾಗ್ಲೂ ಈಗಲೂ ಹೇಳ್ತಾವ್ರೆ. ಈಗ ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದರೂ ಬರ್ಬೋದು ಜನ. ಅಂಥ ಅಧಿಕಾರಿ ಇನ್ನು ಕರ್ನಾಟಕದಲ್ಲಿ ಹಿಂದೆ ಹುಟ್ಟಿಲ್ಲ, ಮುಂದೆನೂ ಹುಟ್ಟೋದಿಲ್ಲ. ದಕ್ಷ, ಪ್ರಾಮಾಣಿಕ, ಬೇಗನೆ ನಮ್ಮ ದಲಿತ ಸಮುದಾಯಕ್ಕೆ, ಅದರಲ್ಲೂ ಛಲವಾದಿ ಮಹಾಸಭಕ್ಕೆ, ಛಲವಾದಿ ಜನಾಂಗಕ್ಕೆ ಸ್ಪಂದಿಸಿದಂಥ ವ್ಯಕ್ತಿ ಕೆ ಶಿವರಾಮ್ ಒಬ್ಬರೇ. ಇನ್ಯಾರೂ ಅಂಥ ಅಧಿಕಾರಿ ಹುಟ್ಟಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ. ಇವರ ಕುಟುಂಬಕ್ಕೆ, ಇವರಿಗೆ ಭಗವಂತ ಚಿರಶಾಂತಿಯನ್ನು ಕೊಟ್ಟು ಸ್ವರ್ಗಕ್ಕೆ ಹೋಗಲಿ ಅಂತ ನಾನು ವೈಯಕ್ತಿಕವಾಗಿ ಕಳಕಳಿಯಿಂದ ಬೇಡಿಕೊಳ್ತೀನಿ. ಏನು ಕೆ ಶಿವರಾಮ್ ಸಾಹೇಬರು ಇವತ್ತು ನಮ್ಮ ಕರ್ನಾಟಕದ ಕಣ್ಮರೆ ಆಗಿರೋದು ಎಲ್ಲರಿಗೂ ದುಃಖ ಸ್ಮರಿಸೋ ದೇವರು ಅವರ ಕುಟುಂಬಕ್ಕೆ ಆರೋಗ್ಯ ಆಯುಷ್ ಕೊಡಲಿ ಅಂತ ಕೇಳ್ಕೊಳ್ತೀವಿ. ನಾನು ಆನೇಕಲ್ ತಾಲೂಕು ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ. ಹಾಗೂ ಇವರು ಒಳ್ಳೆ DC ಆಗಿದ್ದವರು. ಆಮೇಲೆ ನಂತರ ದಾವಣಗೆರೆಯಲ್ಲಿ ಬಡವರಿಗೆ 11,000 ಮನೆ ಕಟ್ಟಿದ ಒಂದು DC ಅಂತಂದರೆ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ನಮ್ಮ ಶಿವರಾಮ್ ಸಾಹೇಬರು. ಇವತ್ತು ಈ ಛಲವಾದಿ ಮಹಾಸಭಾ ಜನರು ಎಲ್ಲರಿಗೂ ಒಂದು ದುಃಖ ಹರಿಸಿದಂತೆ ಎಲ್ಲರಿಗೂ ಆಶ್ರಯ ಕೊಡಲಿ ದೇವರು. ಅವರಿಗೆ ಒಳ್ಳೆ ಸ್ವರ್ಗ ಸಿಗಲಿ, ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ. ನಮ್ಮ ಛಲವಾದಿ ಕುಟುಂಬಕ್ಕೆ ಇದು ಮರೆಯದಂಥ ದಿನ ಆಗಿದೆ. ದಯವಿಟ್ಟು ಎಲ್ಲ ಛಲವಾದಿಗಳು ಏನು ರವೀಂದ್ರ ಕಲಾಕ್ಷೇತ್ರಕ್ಕೆ 3 ರಿಂದ 4 ಗಂಟೆ 7 ಗಂಟೆಯಿಂದ 3 ಗಂಟೆವರೆಗೂ ಬೆಳಗ್ಗೆ ಸದಾವಕಾಶ ಬರ್ತೈತೆ. ಎಲ್ಲ ಛಲವಾದಿ ಮಹಾಸಭಾ ಸದಸ್ಯರು, ನಮ್ಮ ಛಲವಾದಿ ಬಂಧುಗಳು, ಕುಟುಂಬದವರು ಬಂದು ಅವರ ದರ್ಶನ ಮಾಡಿ ಆನಂತರ ಎಲ್ಲಿ ಮಾಡಬೇಕು ಅಂತ ಕುಟುಂಬದವರು ತಿಳಿಸ್ತಾರೆ. ಛಲವಾದಿ ಮಹಾಸಭಾ ಸಂಸ್ಥಾಪಕರಿಗೆ ನಾವೆಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಜೈ ಹಿಂದ್, ಜೈ ಛಲವಾದಿ, ಜೈ ಶಿವರಾಮಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.